ಶಾಂತಿ. ಪ್ರತಿ ವಾರದಂತೆ ಈ ವಾರದ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಎಲ್ಲ ದೇವಾತ್ಮರನ್ನ, ಮಹಾತ್ಮರನ್ನ, ಎಲ್ಲ ಸಾಧು ಸಂತರನ್ನ, ಶರಣರನ್ನ ಸ್ಮೃತಿ ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿ ಡ್ರಾಮಾನುಸಾರ ಆಗಮಿಸಿರುವಂಥ ಎಲ್ಲ ನನ್ನ ಸಹೋದರಾತ್ಮರಿಗೆ ಶರಣು ಶರಣಾರ್ಥಿಗಳು. ಪ್ರತಿ ವಾರವೂ ಸಹ ನಮ್ಮ ಶರೀರ ಮತ್ತು ಮನಸ್ಸು ಇವು ಎರಡರ ಹೊಂದಾಣಿಕೆಯಲ್ಲಿಯೇ ನಮ್ಮ ಜೀವನದ ಸುಖ ಮತ್ತು ಶಾಂತಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಚಕ್ಕಡಿಯ ಎರಡು ಚಕ್ರಗಳಂತೆ ನಾನು ಆತ್ಮ ಪಾತ್ರಧಾರಿಯಾಗಿ ಈ ಭೂಮಿಗೆ ಬಂದಾಗ ಒಂದು ಶರೀರ, ಇನ್ನೊಂದು ಮನಸ್ಸು, ಒಂದು ಸಾಕಾರ, ಇನ್ನೊಂದು ಸೂಕ್ಷ್ಮ. ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಥವಾ ಈ ಶರೀರ ಮತ್ತು ಮನಸ್ಸು ಇವು ಎರಡು ಎಷ್ಟು ಸದೃಢವಾಗಿದೆ ಮತ್ತು ಅದು ಸದೃಢವಾಗಿರಲಿಕ್ಕೆ, ಆರೋಗ್ಯಯುತವಾಗಿರಲಿಕ್ಕೆ ನಾನು ಅವುಗಳಿಗಾಗಿ ಏನು ಮಾಡ್ತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕು, ನಮಗೆ ಸುಖ ಬೇಕು, ನಮಗೆ ಶಾಂತಿ ಬೇಕು. ಇಷ್ಟೇ ತಾನೇ ಫೈನಲ್ ಆಗಿರುವಂಥದ್ದು. ಒಂದಷ್ಟು ಹಣ ಸಂಪಾದನೆ ಮಾಡಬೇಕು, ಜವಾಬ್ದಾರಿ ನಿಭಾಯಿಸಲಿಕ್ಕೆ, ಸಂಸಾರ ನಿಭಾಯಿಸಲಿಕ್ಕೆ, ಅದನ್ನು ಎಲ್ಲರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಶಕ್ತಿ ಅನುಸಾರ ನಾವು ಮಾಡ್ತಾ ಇದ್ದೇವೆ. ಆದರೆ ಫೈನಲ್ ಆಗಿ ಎಲ್ರಿಗೂ ಕೂಡ ಬೇಕಾಗಿರೋದು ಅದು ಗುಡಿಸ್ಲಲ್ಲಾದರೂ ಇರು, ಅರಮನೆಯಲ್ಲಾದರೂ ಇರಲಿ, ಸಂಸಾರಿ ಆದರೂ ಆಗಿರಲಿ, ಸನ್ಯಾಸಿ ಆದರೂ ಆಗಿರಲಿ. ಸನ್ಯಾಸಿಗಳಿಗೆ ನೆಮ್ಮದಿ ಬೇಡವ? ಅವರು ಏನಕ್ಕಾಗಿ ನಾವು ಸನ್ಯಾಸಿ ಆಗಿವೆ ಅಂತ ಹೇಳ್ತಾರೆ? ಅದೇ ಶಾಂತಿಗೋಸ್ಕರ, ಅದೇ ನೆಮ್ಮದಿಗೋಸ್ಕರನೇ ನಾನು ಸನ್ಯಾಸಿ ಆಗಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಆ ಸುಖ, ಶಾಂತಿ ಅಥವಾ ನೆಮ್ಮದಿ ಅನ್ನೋದು ಅದು ಯಾರೂ ಕೂಡ ತಂದುಕೊಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಏನಾದರೂ ನಮಗೆ ಕಡಿಮೆ ಇದೆ ಅಂತಂದ್ರೆ, ಒಂದಷ್ಟು ನಮ್ಮ ಹತ್ರ ಜೋಳ ಕಡಿಮೆ ಇದೆ ಅಂದ್ರೆ ಯಾರೋ ನಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಥವಾ ಪಕ್ಕದೂರಿಂದನೋ ಅಥವಾ ಸಂತೆಯಿಂದನೋ ನಾವು ತಗೊಂಡು ಬರ್ಬೋದು. ಯಾವುದೋ ದವಸ ಧಾನ್ಯಗಳಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಯಾವುದೇ ಸಂಪತ್ತನ್ನು ಕೂಡ ಇಲ್ಲಿ ಖರೀದಿ ಮಾಡಲಿಕ್ಕೆ ಅವಕಾಶ ಇರುವಂಥ ಎಲ್ಲವನ್ನೂ ಕೂಡ ನಾವು ಹಂಚಿಕೊಳ್ಳುವಂಥ ವ್ಯವಸ್ಥೆ ಇರೋದ್ರಿಂದ ನಾವು ಅದರಲ್ಲಿ ಏನೋ ಒಂದಷ್ಟು ಪ್ರಯತ್ನ ಮಾಡಿದರೆ ನಮ್ಗದು ಸಿಗುತ್ತೆ. ಆದರೆ ಈ ಸುಖ, ಶಾಂತಿ ಅನ್ನುವಂಥದ್ದು ಯಾರೂ ಕೂಡ ಪರಸ್ಪರ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇದು ಅವರವರೇ ತಾವು ಸ್ವತಃ ಅದಕ್ಕಾಗಿ ಏನಾದರೂ ಒಂದಷ್ಟು ಪ್ರಯತ್ನ ಪಟ್ಟರೆ ಮಾತ್ರನೇ ಅದು ಸಿಗುವಂಥದ್ದಾಗಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ಇದರಲ್ಲಿ ಯಾರಿಗೂ ನೋ ಶಾರ್ಟ್ಕಟ್ ರೂಟ್. ನೀನು ಬೇಕಾದಂಥ ಮಹಾತ್ಮನೇ ಆಗಿರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿನೇ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಸುಖ ಅಥವಾ ಶಾಂತಿ ಅಥವಾ ನೆಮ್ಮದಿ ಅನ್ನೋದೇನಿದೆ ಇದಕ್ಕೆ ಸ್ವತಃ ನೀನೇ ಪ್ರಯತ್ನ ಪಡಬೇಕೇ ಹೊರತಾಗಿ ಇದರಲ್ಲಿ ಯಾರೂ ಕೂಡ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಬ್ಬಬ್ಬ ಅಂದ್ರೆ ಒಂದಷ್ಟು ಯಾರೋ ಗುರುಗಳು ಮಾರ್ಗದರ್ಶನ ಮಾಡಬಹುದು ಬಿಟ್ರೆ, ಅಥವಾ ಯಾರೋ ವಿಚಾರವಂತರು ಒಂದಷ್ಟು ದಾರಿಯನ್ನ ತೋರಿಸ್ಕೊಡ್ಬೋದು ಬಿಟ್ರೆ, ಆದರೆ ಆ ದಾರಿಯಲ್ಲಿ ನಡೆದು ಅದನ್ನ ಅನುಭವ ಮಾಡಬೇಕಾಗಿರೋದು ಯಾರು? ನಾವು. ಹಾಗಾಗಿ ಶರಣರು ಒಂದು ಮಾತನ್ನ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲೂ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗಡೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನೊಳಗೆ ವಿಷ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಯಾಕೆ ಅಂತಂದ್ರೆ
ಮನೆ ಇದ್ರೂ ಮನೆ ನೋಡ್ಲಿಕ್ಕೆ ಒಳಗಡೆ ತುಂಬಾ ಸಂಪತ್ತನ್ನ ತುಂಬಿದ್ರು ಕೂಡ ಹೊರಗಡೆ ಹುಲ್ಲು ಬೆಳೆದಿತ್ತು, ಆ ಬಾಗಿಲು ಮುಚ್ಕೊಂಡಿತ್ತು, ಅಥವಾ ಬಾಗಿಲಿದ್ರು ಕೂಡ ಒಳಗಡೆ ಯಾರು ವಾಸ ಮಾಡೋ ತರ ಇಲ್ಲ ಅಂತಂದ್ರೆ ಹೊರಗಡೆ ಒಂದಷ್ಟು ಜೀಡಿ ಕಟ್ಕೊಂಡಿರುತ್ತೆ, ಕಸ ಬೆಳೆದಿರುತ್ತೆ, ಮುಳ್ಳು ಬಿದ್ದಿರುತ್ತೆ, ಅಥವಾ ಯಾವ್ದಾದ್ರು ಒಂದಷ್ಟು ಬಂದು ಕಸ ತುಂಬಿಕೊಂಡು ಆ ದಾರಿ ಹೋಗೋದು ಬರೋದು ಕ್ಲಿಯರ್ ಇಲ್ದಂಗೆ ಇದ್ರೆ ಏನನ್ಸುತ್ತೆ, ಈ ಮನೆಯೊಳಗಡೆ ಯಾರು ವಾಸ ಮಾಡ್ತಾ ಇಲ್ಲ, ಮನೆ ಹಾಳು ಬಿದ್ದೋಗಿದೆ ಅಂತ ಹೇಳ್ತೀವಿ. ಅದು ಎಂತ ದೊಡ್ಡ ಸಾಹುಕಾರರ ಮನೆ ಇರ್ಬೋದು ಅಥವಾ ರಾಜರ ಮನೆಗಳೇ ಇರ್ಬೋದು. ಇವತ್ತು ರಾಜರ ಮನೆಗಳು, ಅರಮನೆಗಳು ಅವತ್ತಿನ ಕಾಲಕ್ಕಿದ್ದು ಇವತ್ತು ಹೆಂಗಿದಾವೆ? ಇವತ್ತು ಎಲ್ಲಾನು ಕೂಡ ಹುಲ್ಲು ಬೆಳೆದು ಎಷ್ಟೋ ಕಡೆ ಸುಮ್ಮನೆ ಹೇಳೋದಕ್ಕೆ ತೋರಿಸೋದಕ್ಕೆ ಮಾತ್ರ ರಾಜರ ಮನೆಗಳ ತರ ಇದ್ದಾವೆ. ಆದ್ರೆ ಒಳಗಡೆ ಎಷ್ಟೋ ಸಂಪತ್ತು ಅದರೊಳಗಡೆ ಇಟ್ಟಿರಬಹುದು, ಆದ್ರೆ ಹೊರಗಡೆ ಏನೂ ಇಲ್ಲ, ಅದರೊಳಗಡೆ ಇದಾರೋ ಇಲ್ವೋ ಅನ್ನುವಂಥದ್ದು ಕೂಡ ಏನಿರಲ್ಲ, ಗೊತ್ತಾಗೋದಿಲ್ಲ. ಹಂಗೆ ಇವತ್ತು ನಾವೆಲ್ಲರೂ ಕೂಡ ಜಗತ್ತಿನ ಕಣ್ಣಿಗೆ ಕಾಣಿಸೋದು ಈ ಶರೀರ ಅಂತೇಳಿ ಇದಕ್ಕೊಂದಷ್ಟು ನಾವು ಮೇಕಪ್ ಮಾಡಿಬಿಟ್ಟು ಇದಕ್ಕೊಂದಷ್ಟು ಒಳ್ಳೆ ಬಟ್ಟೆ ಹಾಕಿಬಿಟ್ಟು ಜಗತ್ತಿನ ಮುಂದೆ ನಾವು ಚೆನ್ನಾಗಿದ್ದೀವಿ ಅಂತ ತೋರ್ಸೋಕೆ ಬಹಳ ಖರ್ಚು ಮಾಡಬೇಕಾಗಿಲ್ಲ. ಎಷ್ಟೊತ್ತು ಬೇಕು? ಒಂದು ಜೊತೆ ಬಟ್ಟೆ ಹಾಕಿ ಒಂದಷ್ಟು ನೀಟಾಗಿ ಇದಕ್ಕೆ ಮೇಕಪ್ ಮಾಡಿ ಜಗತ್ತಿನ ಮುಂದೆ ಇಟ್ಟರೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಶರೀರ. ಸತ್ಯ ಹೆಣಕ್ಕೂ ಕೂಡ ಶೃಂಗಾರ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ? ಇವತ್ತು ಸಿಟಿಗಳಲ್ಲಿ ಮೇಕಪ್ ಮ್ಯಾನ್ಗಳು ಸತ್ಯ ಹೆಣಕ್ಕೂ ಕೂಡ ಬಂದ್ಬಿಟ್ಟಿದ್ದಾರೆ. ಈಗ ಇಲ್ಲಿ ತನಕ ಬದುಕಿರೋರಷ್ಟೇ ಮಾಡಿಸ್ಕೊಳ್ತಿದ್ರು. ಈಗ ಆದ್ರೆ ಸತ್ತಿರುವಾಗ್ಲೂ ಕೂಡ ಆ ಮುಖ ಚೆನ್ನಾಗಿ ಇರಬೇಕು, ಅದನ್ನೇ ನೋಡ್ಬೇಕು ನಾವು. ಬಾಡಿರೋ ಮುಖ ನೋಡಬಾರ್ದು, ಕೆಟ್ಟೋಗಿರೋ ಮುಖ ನೋಡಬಾರ್ದು ಅನ್ನುವಂತ ಒಂದು ಪ್ರೀತಿನೋ ಆಸಕ್ತಿನೋ ಅಥವಾ ಅದು ಒಂದು ತರ ಭಾವನೆ ಈಗ ಯಾವ ತರ ಆಗಿದೆ ಅಂದ್ರೆ ಸತ್ತಿರುವ ಶರೀರಕ್ಕೂ ಕೂಡ ಮೇಕಪ್ ಮಾಡಿನೇ ಆಮೇಲೆ ಎಲ್ರಿಗೂ ತೋರಿಸ್ಲಿಕ್ಕೆ ಇಡ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಮೇಕಪ್ ಮನ್ಗಳು ತಯಾರಾಗಿದ್ದಾರೆ. ಅಂದ್ರೆ ಜೀವಂತಿಕೆಯನ್ನ ತರುವಷ್ಟರ ಮಟ್ಟಿಗೆ ಇವತ್ತು ಕಲಾಕೃತಿಯಲ್ಲಿ ಅಥವಾ ನಾವು ಆಕಾರವನ್ನ ಮಾಡಿ ಜಗತ್ತಿಗೆ ತೋರಿಸಬಹುದು. ಹಂಗೆ ಈ ಶರೀರ ಇದ್ರೊಳಗಡೆ ಬೇಕಾದಷ್ಟು ಇದೆ, ಸಂಪತ್ತಿದೆ. ಆದ್ರೆ ಈ ಮನೆ ಏನು ಕಾಣಿಸ್ತಾ ಇದೆ ಎಲ್ರಿಗೂ, ಆದ್ರೆ ಚೈತನ್ಯವಾಗಿ ಓಡಾಡ್ತಾ ಇದೀವಿ ನಾವೆಲ್ಲರೂ, ಆದ್ರೆ ಮಾಲೀಕ ಇದಾನೋ ಇಲ್ವೋ ಅಂತ ಡೌಟ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಯಾರು ಕೇಳ್ತಿದ್ದಾರೆ? ಯಾರು ಕೇಳಿದ್ರು? ಬಸವಣ್ಣನವರು ಕೇಳ್ತಿದ್ದಾರೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ವಸ್ತಿಲಲು ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಮನೆಯೊಳಗಡೆ ರಜ ತುಂಬಿ ಅಂದ್ರೆ ರಜ ಅಂದ್ರೆ ಸಂಪತ್ತು. ಒಳಗಡೆ ಸಂಪತ್ತು ತುಂಬಿದೆ, ಆದ್ರೆ ಹೊರಗೆ ನೋಡಿದ್ರೆ ಹುಲ್ಲು ಬೆಳೆದಿದೆ ಅಂದ್ರೆ ನನಗೊಂದು ಡೌಟ್ ಬರ್ತಾ ಇದೆ, ಸಂಶಯ ಬರ್ತಿದೆ, ಮನೆಯೊಳಗಡೆ ಮಾಲೀಕ ಇದಾನೋ ಇಲ್ವೋ. ಇದ್ರೂ ಕೂಡ ಕೆಲವು ಸಲ ಒಳಗಡೆ ಮಲ್ಕೊಂಡಿದ್ರು ಹೊರಗಡೆ ಬಂದು ಯಾರು ಕೂಗಿದ್ರು ಗೊತ್ತಾಗೋದಿಲ್ಲ. ಇಲ್ಲ ಎಷ್ಟೋ ಸರಿ ಕೆಲವರೆಲ್ಲ ಒಳಗಡೆನೆ ಶರೀರ ಬಿಟ್ಟು 3-4 ದಿನ ಆದ್ರೂ ಗೊತ್ತಾಗೋದಿಲ್ಲ. ಅಕ್ಕಪಕ್ಕದವ್ರು ನೋಡ್ಬಿಟ್ಟು ಮತ್ತೆ ನೋಡ್ಕೊಂಡು ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಹಂಗೆ ಜೀವಂತ ಶವಗಳ ತರ ಇವರು ಓಡಾಡ್ತಿದಾರಷ್ಟೇ. ಈ ಶರೀರದೊಳಗಡೆ ಒಬ್ಬ ಮಾಲೀಕ ಇದ್ದಾನೆ, ಆದ್ರೆ ಇದಾನೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದ್ರೊಳಗಡೆ ಅಷ್ಟು ಸಂಪತ್ತಿದೆ, ಆದ್ರೆ ಅದು ಯಾವುದು ಕೂಡ ಕಾಣಿಸ್ತಾನೆ ಇಲ್ಲ, ಅನುಭವ ಮಾಡ್ತಾನೆ ಇಲ್ಲ ಅಂತಂದ್ರೆ ಅನುಮಾನ ಬರದೇ ಇರಕ್ಕೆ ಸಾಧ್ಯ ಇಲ್ಲ. ತನು ಒಳಗಡೆ ವಿಷ ತುಂಬಿ ಮನದೊಳಗಡೆ ವಿಷಯ ತುಂಬಿ ಅಂತ ಹೇಳ್ತಾರೆ. ತನುವಿನಲ್ಲಿ ವಿಷ ಅಂತಂದ್ರೆ ಎಷ್ಟು ಚೆನ್ನಾಗಿ ಇಟ್ಕೊಳ್ಬೋದಾಗಿತ್ತು ಇದನ್ನ ಬಸವಣ್ಣವ್ರು ಯಾವ್ದಕ್ಕೆ ಹೋಲಿಸಿದ್ರು? ದೇಹವೇ ದೇಗುಲ ಅಂತ ಹೇಳಿದ್ರು. ದೇಗುಲ ಅಂತ ಹೇಳಿದ್ರು ಅವರು. ದೇವಸ್ಥಾನದ ತರ ಇಟ್ಕೊಂಡಿದ್ರು ಅವರು. ಅಷ್ಟು ನೀಟಾಗಿ, ಅಷ್ಟು ಸ್ವಚ್ಛವಾಗಿ, ಅಷ್ಟು ಸಾತ್ವಿಕವಾಗಿ, ಅಷ್ಟು ಚೆನ್ನಾಗಿ ಅದನ್ನ ನೋಡ್ಕೊಂಡಿದ್ರು. ಆದ್ರೆ ಇವತ್ತು ಹೆಂಗ್ ಕಾಣಿಸ್ತಾ ಇದೆ? ನಮ್ದು ಒಂದೊಂದು ಶರೀರಗಳು ಡಸ್ಟ್ ಬಿನ್ಗಳ ತರ ಕಾಣಿಸ್ತಾ ಇದೆ. ಆ ಡಸ್ಟ್ ಬಿನ್ಗಾದ್ರೆ ಇವತ್ತು ಒಂದಷ್ಟು ನೀಟಾಗಿ, ಇಲ್ಲೇನಂತೀರಿ ನೀವು? ನಮ್ಮ ಕಡೆ ಗ್ರಾಮ ಪಂಚಾಯತಿ, ಇಲ್ಲಿ ಪುರಸಭೆ, ಮುನ್ಸಿಪಾಲಿಟಿ ಅವರು ಇವಾಗ 2 ಬಕೆಟ್ ಕೊಟ್ಟು ಬಿಟ್ಟಿದ್ದಾರೆ. ಅದು ಮತ್ತೆ ಒಣ ಕಸ ಹಾಕೋದ್ರೊಳಗೆ ಹಸಿ ಕಸ ಹಾಕಿದ್ರೆ ಮುಖಕ್ಕೆ ಹೋಗೋದು ಹೋಗ್ತಾರೆ, ಅವ್ರು ತಗೊಂಡು ಹೋಗಲ್ಲ. ಈಗ ಅದು ಸಪ್ರೇಟ್. ಒಂದು ಕಸ ಹಾಕಬೇಕಂದ್ರೂ ಕೂಡ ಅದಕ್ಕೆ ಸಪ್ರೇಟ್ ಆಗಿ ಒಂದು ಬಕೆಟ್ಗಳನ್ನ ಕೊಟ್ಟು ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಮತ್ತೆ ಅದ್ರೊಳಗಡೆ ಅದನ್ನೇ ಹಾಕ್ಬೇಕಂತ ಹೇಳ್ತಾರೆ. ಇಲ್ಲಾಂದ್ರೆ ನಾವು ಮಿಕ್ಸ್ ಮಾಡಲ್ಲ ಅಂತಾರೆ. ಆದ್ರೆ ಇದಕ್ಕೆ ಯಾರು ಕೇಳೋರು? ಅದ್ರ ಹಸಿದು ಒಗಿತೀವಿ, ಒಣದು ಒಗಿತೀವಿ, ತಿನ್ನಬೇಕಾಗಿರೋದು ತಿಂತೀವಿ, ತಿನ್ನಬಾರ್ದಿರೋದು ತಿಂತೀವಿ. ಹೆಂಗಾಗಿದೆ? ಆ ಡಸ್ಟ್ ಬಿನ್ಗಿರೋ ಬೆಲೆನೂ ಕೂಡ ಇವತ್ತು ಈ ಶರೀರಕ್ಕಿಲ್ದಂಗೆ ಮಾಡ್ಕೊಂಡು ಕೂತೀವಿ. ಯಾಕಂದ್ರೆ ನಾಲಿಗೆ ಏನು ಹೇಳುತ್ತೋ ಅದನ್ನು ಕೇಳ್ತಾ ಹೊರಟಿದೀವಿ, ಮನಸ್ಸೇನು ತೋರಿಸುತ್ತೋ ಅದನ್ನ ಮಾಡ್ತಾ ಹೊರಟಿದೀವಿ. ತಿನ್ನಬಾರದನ್ನ ತಿಂತಾ ಇದ್ದೀವಿ, ಕುಡಿಬಾರದನ್ನ ಕುಡಿತಾ ಇದ್ದೀವಿ, ಮಾಡಬಾರದನ್ನ ಮಾಡ್ತಾ ಇದ್ದೀವಿ, ನೋಡಬಾರದನ್ನ ನೋಡ್ತಾ ಇದ್ದೀವಿ. ಆಮೇಲೆ ಮಲ್ಕೊಂಡಾಗ ಆಗಬಾರ್ದು ಅಂತಂದ್ರೆ ಹೆಂಗಾಗಲ್ಲ ಹೇಳಿ? ಅವಾಗ ಏನಾಗತ್ತೆ?
ಆಗಬಾರದ್ದೇ ಆಗತ್ತೆ. ನಾವು ಕೊಯ್ಬೇಡ ಅಂದ್ರೆ ಅವಾಗ ಬಿಡಲ್ಲ, ಕೊಯ್ಬಾರ್ದ ಜಾಗದೊಳಗೆಲ್ಲ ಕೊಯ್ದು ಬಿಟ್ಟು ಆತನಿಗೂ ಅವಸರನೇ. ನಮ್ಮ ತರ ಸಾಕಷ್ಟು ಜನ ಇದ್ದಾರೆ, ಸುಮ್ಮನೆ ಹಿಂಗಿಷ್ಟು ಕೊಯ್ದು 2 ಹೊಲಿಗೆ ಹಾಕಿದ್ರೆ 4 ಲಕ್ಷ 5 ಲಕ್ಷ ಅಂದ್ರೆ 5 ಲಕ್ಷ ಕೊಟ್ಟರು ಕೂಡ ನೀನು ನಿಧಾನ ಹಾಕೊಂಡ್ರೆ ಹಾಕಲ್ಲ. ಯಾಕಂದ್ರೆ ಅಷ್ಟು ಟೈಮ್ ಯಾವ ಡಾಕ್ಟರ್ಗೂ ಇಲ್ಲ ಇವತ್ತು. ಅಷ್ಟು ಇವತ್ತು ಕೆಟ್ಟು ಹೋಗಿದೆ. ಅದು ದೇವಸ್ಥಾನ ತರ ಇಟ್ಕೊಳ್ಬೇಕಾಗಿರೋ ಶರೀರ ಇವತ್ತು ಇಷ್ಟು ಡಸ್ಟ್ಬಿನ್ಕಿಂತನೂ ಕೊಳತು ನಾರ್ತಾ ಇದೆ ಅಂತಂದ್ರೆ ಅದು 2 ದಿನ 3 ದಿನ ಇಟ್ರೆ, ಅದನ್ನ ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಅದ್ರೊಳಗಡೆ ಸೊಳ್ಳೆ ಉಟ್ಕೊಳ್ಳುತ್ತೆ, ಅದ್ರೊಳಗಡೆ ದುರ್ಗಂಧ ಉಟ್ಕೊಳ್ಳುತ್ತೆ. 2 ದಿನ 3 ದಿನ ನೀವು ಊರಿಗೆ ಹೋಗಿ ಬಂದ್ರೆ ಫಸ್ಟ್ ಕ್ಲೀನ್ ಮಾಡದೆ ಡಸ್ಟ್ಬಿನ್ ನೀವು. ಆದ್ರೆ ಇದನ್ನ ಎಷ್ಟು ದಿನ ಆಯ್ತು ಕ್ಲೀನ್ ಮಾಡಿ? ಆಗ್ತಾನೆ ಇದೀವಿ. ಎಲ್ಲಿ ತನಕ? ನೀರು ಚೆಲ್ತಾನೆ ಇರ್ತೀವಿ ಗಟಾರದೊಳಗಡೆ, ಅದು ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲಿ ತನಕ? ಕಟ್ಕೊಳ್ಳೋ ತನಕ ಅಷ್ಟೇ. ಒಂದು ಸಲ ಕಟ್ಕೊಂತ ಅಂದ್ರೆ ಅವಾಗೆಲ್ಲ ಇರೋದು ಬರೋದು ಕಿತ್ಕೊಂಡು ಬರ್ತೀವಿ, ಮೇಲ್ಗಡೆಯಿಂದ ಎಲ್ಲ ತೆಗೆದು ಒಂದ್ ಕಡೆಯಿಂದ ಬರ್ಬೇಕಾಗುತ್ತೆ. ಅದನ್ನೇ ಅವಾಗ ಕ್ಲೀನ್ ಮಾಡ್ಕೊಂತ ಇದ್ರೆ ನೀಟಾಗಿರುತ್ತೆ. ಹಂಗೆ ಶರೀರನೂ ಸಹ ತುಂಬ್ತಾ ಇದೀವಿ. ಎಲ್ಲಿ ತನಕ? ಚರಂಡಿ ಕಟ್ಕೊಳ್ಳೋ ತನಕ ಅಷ್ಟೇ. ಎಲ್ಲೋ ಒಂದು ಕಡೆ ಬರಬಾರ್ದ ಜಾಗದಾಗ ಬಂದ ನಿಲ್ಬಾರ್ದ ಜಾಗದೊಳಗೆ ನಿಂತಾಗ ಮತ್ತೆ ಅವಾಗ ಕೊಯ್ಸ್ಕೊಳಕ್ ಹೋಗ್ತೀವಲ್ಲ, ಅವತ್ತು ಗೊತ್ತಾಗತ್ತ ಸ್ವಲ್ಪ ನಾನು ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗಿತ್ತು. ಇವತ್ತು ನೀವು ಕರಿತೀರಿ, ಒಂದು ಗಂಟೆ ಬರ್ರಿ ವಾಕಿಂಗ್ ಮಾಡೋಣ, ಒಂದು 10 ನಿಮಿಷ ಬರ್ರಿ ಯೋಗಾಸನ ಮಾಡೋಣ, ಒಂದು ಸ್ವಲ್ಪ ಬರ್ರಿ ಒಂದಷ್ಟು ಏನೋ ಕೂತ್ಕೊಂಡು ಸತ್ಸಂಗ ಮಾಡೋಣ. ನಾನು 20 ವರ್ಷದಿಂದ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ನಿಮ್ಮಂಗ ಮಾಡೋರು ಅಲ್ಲಿ ನೋಡ್ಕೊಂಡಿದ್ದೀನಿ, ಅವ್ರು ಹಂಗೆ ಅಡ್ಡಾಡ್ತಾ ಇದ್ದಾರೆ, ನಾನು ಹಿಂಗೆ ಅಡ್ಡಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಆಗೋದಕ್ಕೆ ಎಷ್ಟತ್ತು ಬೇಕು? ಒಂದೇ ದಿನ ಸಾಕಲ್ಲ ಕಟ್ಕೊಳಕೇನು, ಚರಂಡಿ ಕಟ್ಕೊಳಕೇನು ವರ್ಷಗಟ್ಲೆ ಬೇಕಾ ಗೊತ್ತಾಗೋದಕ್ಕೆ? ಕಟ್ಕೊಳಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆದ್ರೆ ನಿಂತ್ಕೊಳ್ಳೋದು ಒಂದೇ ಕ್ಷಣದ. ಯಾವಾಗ ಬೇಕಾದ್ರೂ ನಿಂತ್ಕೊಳ್ಬೋದು. ನಿಂತ್ಕೊಂಡಾಗ ನೀನ್ ಏನ್ ಮಾಡ್ತೀಯ ಹೇಳು? ಅವತ್ತು ಗುದಲಿ ಸಲಿಕೆ ತಗೊಂಡು ನಿಂತ್ಕೊಂಡ್ರೆ ಆಗೋ ಕೆಲಸ ಅಲ್ಲ ಇದು. ಆ ಚರಂಡಿ ಆದ್ರೂ ಹೊರಗಡೆ 4 ಜನ ಬಂದು ಸಹಯೋಗ ಕೊಡ್ತಾರೆ ನಿನಗೆ, ಬಾರಪ್ಪ ನಿನ್ ಮನೇದು ಕಟ್ಕೊಂಡ್ಬಿಟ್ಟಿದೆ ಕ್ಲಿಯರ್ ಮಾಡ್ಕೊಡ್ತೀವಂತ ಒಂದು 10 ರೂಪಾಯಿನೋ 20 ರೂಪಾಯಿನೋ 200 300 1000 ಕೊಟ್ರಿ ಇವತ್ತು ಅದನ್ನ ಕ್ಲೀನ್ ಮಾಡಿ ಹೋಗ್ತಾರೆ. ಆದ್ರೆ ಇದನ್ನ ಯಾರು ಕ್ಲೀನ್ ಮಾಡೋರು? ಇದನ್ನ 1000 2000 ಕ್ಲೀನ್ ಮಾಡಲ್ಲ. ಎಷ್ಟು ಕೇಳ್ತಾರೆ? 5 ಲಕ್ಷ 10 ಲಕ್ಷ ಇಟ್ಟರೆ ಮೇಲಿಂದ ಕೆಳಗಡೆ ತನಕ ಅದು ಎಲ್ಲಿ ನಿಂದು ಯಾವ್ದು ಪೈಪು ಎಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಷ್ಟೇ ಮುಟ್ತೀನಿ ನಾನು, ಮತ್ತೆ ಬೇರೆ ಜಾಗದಾಗ ಮುಟ್ಟಂಗಿಲ್ಲ. ಇನ್ನೊಂದು ಕಟ್ಕೊಂಡ್ರೆ ಮತ್ತೆ ಇನ್ನ 5 ಲಕ್ಷ ತಗೊಂಡು ಬಾ ಅಂತಾರ ಅವ್ರು. ಸುಮ್ಮನೆ ಒಂದು ಸ್ಟಂಟ್ ಹಾಕೋದಕ್ಕೆ ಎಷ್ಟು ಬೇಕಿಲ್ಲ, ಇಷ್ಟೇ ಕಟ್ಕೊಂಡಿರುತ್ತೆ. ಇಷ್ಟು ಕಟ್ಕೊಂಡ್ರೆ 5 ಲಕ್ಷ ಅಂತವ್ ಎಷ್ಟಿದಾವೆ ಇದ್ರೊಳಗಡೆ ಕಟ್ಕೊಳ್ಬೇಕು ಅಂತ ಮನಸ್ಸು ಮಾಡಿದ್ರೆ ಎಷ್ಟು ಲಕ್ಷ ಇಟ್ಟಿವಿ ನಾವು? ಹಂಗಂದ್ರೆ ಅದು ರಿಪೇರಿ ಮಾಡ್ಕೊಳಕ್ ಸಾಧ್ಯ ಇದೆಯಾ? ಅಷ್ಟು ಭಗವಂತ ಅದೃಷ್ಟವಾಗಿ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಆದ್ರೆ ಅದನ್ನ ಇದ್ದಾಗ ಒಂದಷ್ಟು ಚೆನ್ನಾಗಿ ಇಟ್ಕೊಳಕ್ ನಮಗ್ ಬರ್ಲಿಲ್ಲ ಅಂತಂದ್ರೆ ತಪ್ಪು ಭಗವಂತಂದು ನಮ್ದು. ಏನ್ ಕಷ್ಟ ಇದೆ ಇದರಲ್ಲಿ? ಇದನ್ನ ಶರೀರವನ್ನ ದುಡಿಸ್ತೀವಿ, ಇದರಿಂದ ನಾವು ಸಾಕಷ್ಟು ಲಾಭ ಪಡಿತೀವಿ. ಆದ್ರೆ ಇದು ಬರೀ ತಿನ್ನೋದಕ್ಕಾಗಿ ಬಂದಿರೋದಲ್ಲ, ಬರೀ ಕುಡಿಯೋದಕ್ಕಾಗಿ ಬಂದಿರೋದಲ್ಲ, ಇದನ್ನ ಬಳಸ್ಕೊಳ್ಳೋದಕ್ಕಾಗಿ ನಮಗೆ ಸಿಕ್ಕಿರೋದು. ಇದನ್ನ ನೀನು ಶಿವಯೋಗಕ್ಕಾದ್ರೂ ಬಳಸ್ಕೊಳ್ಬಹುದು, ಕಾಯಕಕ್ಕಾದ್ರೂ ಬಳಸ್ಕೊಳ್ಬಹುದು, ಇಲ್ಲ ಒಂದು ಡಸ್ಟ್ ಬಿನ್ ತರ ಎಲ್ಲ ಹಾಕಿ ತಿಪ್ಪಿ ತರನಾದ್ರೂ ಮಾಡ್ಕೊಂಡು ಬಳಸ್ಕೊ. ಪ್ರಸಾದ ಕಾಯ ಅಂತ ಹೇಳ್ತಾರೆ. ಪ್ರತಿಯೊಂದನ್ನು ನೀನು ಸ್ವೀಕಾರ ಮಾಡೋದು ಏನಕ್ಕೆ ಅಂದ್ರೆ ಪ್ರಸಾದ ತರ ಭಗವಂತ ಕೊಟ್ಟಿರೋ ಪ್ರಸಾದ ಅಂತ ಇದು ಕರ್ಪಿಸಿದ್ರ ಇದು ದೇವಸ್ಥಾನದ ತರ ಇರುತ್ತೆ. ಇರೋದು ಬರೋದು ಹಾಳು ಮೂಳು ಅರುಕ್ಲು ಮುರುಕ್ಲು ಎಲ್ಲನೂ ತುಂಬಿದ್ರೆ ಇದು ಒಂದು ತಿಪ್ಪಿ ತರ ಆಗಿರುತ್ತೆ ಅಷ್ಟೇ. ಎಷ್ಟು ದಿನ ತಿಪ್ಪಿ ಹೊತ್ಕೊಂಡು ಓಡಾಡೋರು ಇದ್ದೀರಿ? ಒಂದು ದಿನ ದುರ್ಗಂಧ ಬಂದೇ ಬರುತ್ತೆ. ಅದಕ್ಕೆ ಪ್ರತಿದಿನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಯೋಗಾಸನ ಮಾಡಿದ್ರೆ, 1 ಗಂಟೆ ಒಂದಷ್ಟು ವಾಕಿಂಗ್ ಮಾಡಿದ್ರೆ, ಈ ಶರೀರಕ್ಕೆ ಅಷ್ಟಾದ್ರೂ ನೀವು ಟೈಮ್ ಕೊಟ್ಟಿಲ್ಲ ಅಂದ್ರೆ 24 ಗಂಟೆ ಬಳಸ್ಕೊಳ್ತೀವಿ. ಒಂದು ಕಿಚನ್ ಅಲ್ಲಿ ಹಾಕಂದ್ರು ಅಡಿಗೆ ಮಾಡಿದ್ರೆ ಒಂದ್ಸಲಿ ಎಷ್ಟು ಸಲ ತೊಳಿತಾರ ಅವರು? 3 ಸಲ ಅಡಿಗೆ ಮಾಡ್ಬೇಕಂದ್ರೆ ಮಿನಿಮಮ್ 3 ಸಲ ತೊಳಿಲೇಬೇಕು ಅವರು. ಕ್ಲೀನ್ ಮಾಡ್ಕೊಳ್ತಾರೆ ಪಾತ್ರೆಗಳು. ಏನ್ ಹಂಗೆ ಹೆಂಗೋ ನಾಳೆ ಮತ್ತೆ ಮಾಡ್ಬೇಕಲ್ಲ. ಈಗ ಊಟ ಮಾಡ್ತೀವಿ, ಎಷ್ಟೊತ್ತು ಮಾಡಿರ್ತೀವಿ ಪ್ಲೇಟಲ್ಲಿ ಊಟ? ನಾವು ಎಷ್ಟೊತ್ತು ಮಾಡ್ತೀವಿ ಊಟ? 10 ನಿಮಿಷ. ಇವತ್ತು ಅಷ್ಟು ಟೈಮ್ ಕೊಡಲ್ಲ. ಅದ್ರೊಳಗಡೆ ಮತ್ತೆ 10 ಸಲ ಫೋನ್ ಬಂದಿರುತ್ತೆ, 10 ಕಡೆ ಮಾತಾಡ್ಕೊಂಡು 5 ನಿಮಿಷದೊಳಗಡೆ ಯಾವ ಕಡೆ ತಿಂದಿರ್ತೀವೋ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಆ 10 ನಿಮಿಷ ತಿಂದಿರೋದು ಕೈಯನ್ನ ತೊಳ್ಕೊಳ್ತೀವಿ, ತಟ್ಟೆನ ತೊಳಿತಾರ ಅವ್ರು. ಯಾಕೆ? ಇನ್ನ 2 ಗಂಟೆ ಬಿಟ್ಟರೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಹಂಗೆ ಎತ್ತಿಡ್ಬೋದಲ್ಲ ತಟ್ಟೆ ತೊಳೆದ್ರೆ. ನೀರು ವೇಸ್ಟ್, ಇನ್ನ ಸ್ವಲ್ಪ ದಿನಕ್ಕೆ ಅದನ್ನು ಬರ್ಬೋದೇನು? ಯಾಕಂದ್ರೆ ಈಗ ಆಲ್ರೆಡಿ ನೀರಿನ ಕೊರತೆ ಇದೆ. ಇವಾಗ 3 ಸಲ ತಟ್ಟೆ ತೊಳ್ಕೊಂಡು ತಿಂತಾ ಇದೀವಿ. ಅವಾಗ ಹೇಳ್ಬೋದು, ಇಲ್ಲ ಮಧ್ಯಾಹ್ನಕ್ಕೆ ಹೆಂಗೋ ಊಟ ಮಾಡ್ಬೇಕಲ್ರಿ, ಹಂಗೆ ಇಡ್ರಿ ಅಂತ ಅಕ್ಕ ಹಂಗೆ ಬಿಡಿಸಿದ್ರು ಅಂತ ಇಟ್ಕೊಳ್ಳಿ.
ಸರಿ, ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀರಿ, ಮತ್ತೆ ಅವಾಗೂ ಕೈ ತೊಳೆಯಕ್ಕೆ ಹೋಗ್ತೀರಿ. ಇಲ್ಲ ರೀ, ಒಂದು ತಂಬಿಗೆ ನೀರು ಅಷ್ಟು ಸುಲಭ ಇಲ್ಲ, ಈಗ ಹೆಂಗು ರಾತ್ರಿಗೆ ಮತ್ತೆ ಊಟ ಮಾಡ್ತಿರಲ್ಲ ಹಂಗೆ ಇಡಿ ಅಂತ ಮತ್ತೆ ಹಂಗೆ ಇಡಿಸ್ತಾರೆ ಪಾತ್ರೆ. ಆ ಗಂಗಳ ಹಂಗೆ ಇಡಿ, 1 ದಿನ 2 ದಿನ 3 ದಿನ 1 ವಾರ ಮಾಡ್ಬೋದಲ್ಲ? ಮಾಡಿರಿ ಯಾವತ್ತಾದ್ರೂ? ಹೆಂಗನ್ಸುತ್ತೆ? 1 ವಾರ ಕೈಯನ್ನು ತೊಳಿಬೇಡಿ, ಪ್ಲೇಟ್ ತೊಳಿಬೇಡಿ, ಉಳಿದದ್ದೇನು ಬೇಡ, ಬರೀ ಕೈ ಪ್ಲೇಟ್ ಅಷ್ಟೇ. 5 ನಿಮಿಷ ಬಳಸಿರಿ. ಊಟ ಮಾಡಿದ್ಮೇಲೆ 1 ನಿಮಿಷ ಹಂಗೆ ಇಟ್ಕೊಳಕ್ಕಾಗಲ್ಲ ನಿಮ್ಮ ಕೈನ, ಅಷ್ಟು ಬೇಗ ತೊಳೆದು ಬಿಡ್ತೀವಿ. ತಟ್ಟೆನಷ್ಟು ಬೇಗ ತೊಳೆದು ಬಿಡ್ತೀವಿ. ಹಂಗೆ ಇಟ್ರೆ ಅದು ದುರ್ಗಂಧ ಆಗುತ್ತೆ, ಅದು ಯಾರಿಗೂ ಚೀ ಅಂತ ಅನ್ಸುತ್ತೆ, ನಮಗೆ ಅದನ್ನು ಮುಟ್ಟಲ್ಲ. ಇನ್ನೊಂದ್ಸಲಕ್ಕೆ ನಾವು ಊಟ ಮಾಡಿರೋದೇ ನಾವೇ ಊಟ ಮಾಡಿರೋ ತಟ್ಟೆ ನಾವೇ ಬಳಸಲ್ಲ. ಮತ್ತೆ ಇದನ್ನ ಎಷ್ಟು ದಿನ ಆಯ್ತು ತೊಳೆದು? ಎಷ್ಟು ದಿನ ಆಯ್ತು? ಇದನ್ನ ಬಳಸ್ತಾ ಇದೀವಿ ತಾನೆ? ತೊಳೆಯೋದು ಗೊತ್ತೇ ಇಲ್ಲ. ಹಾಕೋದು ಮಾತ್ರ ಗೊತ್ತಿದೆ, ಬಳಸೋದು ಮಾತ್ರ ಗೊತ್ತಿದೆ, ಎಂಜಲ್ ಮಾಡೋದು ಮಾತ್ರ ಗೊತ್ತಿದೆ, ಆದ್ರೆ ಇದನ್ನ ತೊಳಿಲೇ ಇಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇದ್ರ ಎಷ್ಟು ಅದ್ಭುತವಾದ ಕಾಯ ಇದು. ಸಾಕ್ಷಾತ್ ಪರಮಾತ್ಮನನ್ನ ಒಲಿಸಿಕೊಳ್ಳುವಂತ ಕಾಯವನ್ನ ಇದನ್ನ ಯದ್ವಾ ತದ್ವಾ ಬಳಸ್ಕೊಂಡು ಹೊರಗಡೆ ಒಂದಷ್ಟು ಹುಲ್ಲು ಹುಟ್ಟಿ ತಿಪ್ಪಿ ತರ ಮಾಡ್ಕೊಂಡು ಹಾಳ ದೇಗುಲ ತರ ಇಟ್ಕೊಂಡು ಕೂತಿದ್ದಾನೆ. ಹಾಳ ಬಿದ್ದೋಗಿರೋ ಮನೆ ತರ ಮಾಡ್ಕೊಂಡು ಕೂತಿದ್ದಾನೆ. ಮನೆಯೊಳಗಡೆ ಮಾಲೀಕ ಇದಾನೋ ಇಲ್ವೋ ಅಂತ ನನಗೆ ಸಂಶಯ ಬರ್ತಾ ಇದೆ. ಮನೆಯೊಳಗಡೆ ರಜ ತುಂಬಿ ಅಂತ ಅಷ್ಟು ಅದ್ಭುತವಾದ ಸಂಪತ್ತು. ಇದನ್ನು ಬಳಸ್ಕೊಂಡೆ ಶಿಶ್ನಾಳ ಶರೀಫ್ರು ಪರಮಾತ್ಮನನ್ನ ಕಂಡರು. ಇದನ್ನು ಬಳಸ್ಕೊಂಡೆ ಶರಣರೆಲ್ಲರೂ ಕೂಡ ಶಿವನನ್ನ ಶಿವಯೋಗ ಮಾಡಿದ್ರು. ಇದನ್ನು ಬಳಸ್ಕೊಂಡೆ ಸಿದ್ಧಾರೂಢರು ಪರಮಾತ್ಮನನ್ನ ಅನುಭವ ಮಾಡಿದ್ರು. ರಾಮಕೃಷ್ಣ ಪರಮಹಂಸರು ಇದನ್ನೇ ಬಳಸ್ಕೊಂಡ್ರು, ವಿವೇಕಾನಂದರು ಇದನ್ನೇ ಬಳಸ್ಕೊಂಡ್ರು, ಕಬೀರ್ ದಾಸರು ಇದನ್ನೇ ಬಳಸ್ಕೊಂಡ್ರು. ಅವ್ರಿಗೆ ಸಿಕ್ಕಿರೋದು ಇದೇ ತಾನೇ ಪಂಚತತ್ವಗಳಿಂದ ಆಗಿರುವ ಕಾಯ. ಅವ್ರಿಗೆ ಯಾಕಾಯ್ತು, ನಮಗೆ ಯಾಕಾಗಲ್ಲ? ಬಳಸ್ಕೊಳ್ಳೋ ರೀತಿಯಲ್ಲಿದೆ ಅಷ್ಟೇ. ನೀನು ಎಷ್ಟು ಸ್ವಚ್ಛ ಇಟ್ಕೊಳ್ತೀಯ, ಎಷ್ಟು ತೊಳ್ಕೊಳ್ತೀಯ, ಎಷ್ಟು ಇದಕ್ಕೆ ಗಮನ ಕೊಡ್ತೀಯ, ಅಷ್ಟು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಅಷ್ಟೇ. ಇದು ಬರೀ ಶರೀರದ್ದಷ್ಟೇ. ಇನ್ನು ಮನಸ್ಸಿನ ಕತೆಗೆ ಹೋದ್ರೆ ಮತ್ತೆ ಬಗೆರದೇ ಇದೆ. ಇದನ್ನಾದ್ರೆ ಅಟ್ಲೀಸ್ಟ್ ದಿನಕ್ಕೆ 2 ಸಲ ಅಥವಾ 1 ಸಲ ಆದ್ರೆ ಹಿಂಗೆ ಸ್ನಾನ ಮಾಡ್ಕೊಂಡು 2 ಚರಿಗೆ 3 ಚರಿಗೆ ಹಿಂಗೆ ಹಾಕೊಂಡು ಹೊರಗಡೆ ಬರ್ತೀವಿ. ಅಟ್ಲೀಸ್ಟ್ ಇದನ್ನಾದ್ರೂ ತೊಳೆಯೋ ಪ್ರಯತ್ನ ಮಾಡ್ತೀವಿ ಇಷ್ಟು ಹೊರಗಡೆಯಿಂದ. ಒಳಗಡೆ ಅಂತೂ ತೊಳೆಯೋಕ್ಕಾಗಲ್ಲ ನಮಗೆ. ಅಟ್ಲೀಸ್ಟ್ ಹೊರಗಡೆ ಹಿಂಗೆ ನೀರು ಹಾಕ್ಕೊಂಡಾದ್ರೂ ಬಂದು ಒಂದು ಜೊತೆ ಬಟ್ಟೆ ಹಾಕೊಂಡು ಸುಮ್ಮನೆ ಚಂದಕ್ಕೆ ತೋರಿಸ್ತಾ ಇದ್ದೀವಿ. ಸ್ವಲ್ಪ ಒಳಗೋದ್ರೆ ಮನಸ್ಸಿದೆ, ಮನಸ್ಸನ್ನ ಬಳಸ್ತೀವೇ ಇಲ್ವ ನಾವು? ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಇನ್ನ ಶರೀರಕ್ಕಾದ್ರೂ ನಾವು ರೆಸ್ಟ್ ಕೊಡ್ತೀವಿ 8 ಗಂಟೆ. ಇದು ಮಲಗಿದಾಗನೇ ಮನಸ್ಸಿಗೂ ಕೂಡ ಒಂದಷ್ಟು ರೆಸ್ಟ್. ಆದ್ರೆ ಈಗ ಶರೀರವನ್ನ ಕೂಡಿಸಿದೀವಿ, ಆದ್ರೆ ಮನಸ್ಸು ಒಳಗಡೆ ಬಳಸ್ತಾ ಇದೀವ ಇಲ್ವ ನಾವು? ಒಂದು ಸಲ ಶರೀರವನ್ನಾದ್ರೂ ನಾವು ವಿಶ್ರಾಂತಿ ಕೊಟ್ಟು ಕೂಡಿಸ್ತೀವಿ, ಆದ್ರೆ ಮನಸ್ಸನ್ನ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಬಳಸ್ತಾ ಇದ್ದೀವಿ. ಆದ್ರೆ ಅದನ್ನೆಷ್ಟು ನಾವು ಸ್ವಚ್ಛವಾಗಿ ಇಟ್ಟಿದ್ದೀವಿ, ಅದಕ್ಕೆಷ್ಟು ನಾವು ಗಮನ ಕೊಟ್ಟಿದ್ದೀವಿ, ಅದರ ಆರೋಗ್ಯದ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ? ಮನದೊಳಗೆ ವಿಷಯ ತುಂಬಿ, ವಿಷಯ ಅಂತಂದ್ರೆ ಪಂಚಮಹಾಪಾತಕಗಳು ಅಂತ ಕರೀತಾರೆ, ಅರಿಷಡ್ ವರ್ಗಗಳು ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ವಿಷಯಾಸಕ್ತಿಗಳು ಎಲ್ಲವೂ ಮನಸ್ಸೊಳಗಡೆ ಇದೆ. ಮನುಷ್ಯ ಅಂದಮೇಲೆ ಅದು ಎಲ್ಲದಕ್ಕೂ ಬೇಕೇ ಬೇಕು, ಆದ್ರೆ ಎಷ್ಟು ಅಷ್ಟು. ಕಾಮ ಅಂತಂದ್ರೇನು? ಇಚ್ಛೆ, ಆಸೆ, ಬದುಕಬೇಕು ಅನ್ನುವುದು ಕೂಡ ಒಂದು ಆಸೆನೆ. ಆದ್ರೆ ಅತಿ ಆದ್ರೆ ಉಪ್ಪು ಎಷ್ಟಾಗ್ತಾರೆ? ಅಡಿಗೆ ಮಾಡ್ಬೇಕಾದ್ರೆ ಎಷ್ಟಾಗ್ತೀರಕ್ಕ ಉಪ್ಪು? ಎಷ್ಟು ಇಟ್ಟಿರುತ್ತೆ ಚಪಾತಿದ ಅಷ್ಟು ಹಾಕ್ತೀರಾ? ಸುಮ್ಮನೆ ಒಂದು ಚಿಟಿಕೆ ಅಷ್ಟೇ. ಹಂಗೆ ವಿಷಯಾಸಕ್ತಿಗಳು ಕೂಡ ಮನಸ್ಸಲ್ಲಿ ಇದೆ ಅಂತಂದ್ರೆ ಮನುಷ್ಯ ಬದುಕಬೇಕು ಅಂದ್ರೆ ವಿಷಯಗಳು ಬೇಕು ನಿಜ, ಆದ್ರೆ ಎಷ್ಟು ಅಷ್ಟಿರ್ಬೇಕದು. ಅದು ಸ್ವಲ್ಪ ಜಾಸ್ತಿ ಆದ್ರೆ, ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೆ ಊಟನೂ ಕೂಡ ಏನು ಮಾಡೋಕ್ಕಾಗಲ್ಲ. ನೀವು 5 kg ಚಪಾತಿ ಹಿಟ್ಟು ಹಾಕಿರ್ಬೋದು, ಅದಕ್ಕೆ ಪಲ್ಯ ಮಾಡಿರ್ಬೋದು, ಏನೆಲ್ಲ ಇದ್ರೂ ಕೂಡ ಒಂದು ಚಿಟಿಕೆ 2 ಚಿಟಿಕೆ ಒಂದು ಸ್ವಲ್ಪ ಜಾಸ್ತಿ ಒಂದು ಸೌಟು ಉಪ್ಪು ಬಿತ್ತು ಅಂದ್ರೆ ಅದು ಎಲ್ಲನೂ ಕೂಡ ವ್ಯರ್ಥ. ಹೆಂಗೋ ಹಂಗೆ ನೀವು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ, ಎಷ್ಟೇ ಜನ ಸಂಪಾದನೆ ಮಾಡಿದ್ರು ಕೂಡ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ರೂ ಕೂಡ, ಒಂದು ಸ್ವಲ್ಪ ಮನಸ್ಸೊಳಗಡೆ ವಿಷಯಗಳು ಹೆಚ್ಚಾಯ್ತು ಅಂದ್ರೆ ಅದು ವಿಷ ಆಗುತ್ತೆ. ಆ ವಿಷ ನಿಮ್ಮನ್ನು ಯಾವುದನ್ನು ಮುಟ್ಲಿಕ್ಕೆ ಬಿಡಲ್ಲ. ನಿಮ್ಮ ಮನೆಯೊಳಗಡೆ ಎಲ್ಲ ಇರುತ್ತೆ, ಆದರೆ ಜ್ವರ ಬಂದು ಬಾಯಿ ಅಥವಾ ನಾಲಿಗೆ ಬಂದ ಸಲ ವಿಷ ಕಹಿ ಆಯ್ತು ಅಂದ್ರೆ ನಿಮಗೆ ಮೈಸೂರು ಪಾಕ ಕೊಟ್ಟರು ಕಹಿ ಆಗುತ್ತೋ ಸಿಹಿ ಆಗುತ್ತೋ? ಮೈಸೂರು ಪಾಕ ತಪ್ಪ ನಮಗ್ ತಪ್ಪ? ಮೈಸೂರು ಪಾಕ ಇವ್ರಿಗೆ ಮಾತ್ರ ಸಿಹಿ ಆಗ್ತಿದೆ, ನನಗೆ ಕಹಿ ಆಗ್ತಿದೆ ಅಂತ ಹೇಳ್ತೀರಿ ನೀವು? ಇಲ್ಲ, ನನಗೆ ಜ್ವರ ಇದೆ. ಮೈಸೂರು ಪಾಕ್ ಮೇಲೆ ಆರೋಪ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ನಮಗೇನಾಗಿದೆ. ಹಂಗೆ ಮನಸ್ಸಿನೊಳಗಡೆ ವಿಷಯಗಳು ತುಂಬಿಕೊಂಡಾಗ
ಹೊರಗಡೆ ಎಲ್ಲವೂ ನಮಗೆ ಏನೆಲ್ಲ ಇದೆ ಅನುಭವಿಸ್ಬೇಕು ಅಂದ್ರೆ ಇದೇ ಸಂತರಿಗೆ ಶರಣರಿಗೆ ಇದೇ ಪ್ರಪಂಚ ಎಷ್ಟು ಸ್ವರ್ಗ ಕೈಲಾಸ ಅಂತ ಹೇಳಿದ್ರು. ಸ್ವರ್ಗ ನರಕಗಳು ಬೇರೆಲ್ಲ ಕಾಣಿರು ಅಂತ ಹೇಳಿದ್ರು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯ ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದ್ರು. ಸ್ವರ್ಗ ಇಲ್ಲೇ ಇದೆ, ನಿಮ್ಮ ಕೈಯೊಳಗಿದೆ, ನೀವು ಆಚರಣೆಯಲ್ಲಿ ಚೆನ್ನಾಗಿ ಇಟ್ಕೊಂಡ್ರಿ ನಿಮ್ಮ ಜೀವನ ಅಂದ್ರೆ ಸ್ವರ್ಗದ ತರ ಕಾಣಿಸ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ? ಎಲ್ಲವೂ ಕಹಿ. ಇವ್ರನ್ನ ನೋಡಿದ್ರು ಕಹಿ, ಇವ್ರು ನೋಡಿದ್ರು ಕಹಿ, ಇವ್ರು ನೋಡಿದ್ರು ಕಹಿ, ಏನು ತಿಂದ್ರು ಕಹಿ, ಏನು ನೋಡಿದ್ರು ಕಹಿ. ನಮ್ಗೆ ಜಗತ್ತೇ ನಮ್ಗೆ ಇವತ್ತು ವಿಷಯ ಅನಿಸ್ತಾ ಇದೆ, ಸಾಕ್ ಅನಿಸ್ತಾ ಇದೆ. ಈ ಸಂಸಾರದ ಗೊಡವೆ ಬೇಡವೇ ಬೇಡ ಅನಿಸ್ತದೆ. ಎಷ್ಟೋ ಜನಗಳಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಕಷ್ಟ, ಎಷ್ಟೋ ಜನಗಳಿಗೆ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು ಅಂದ್ರೆ ಕಷ್ಟ. ಯಾಕೆ ಅಂದ್ರೆ ಎಲ್ಲಾ ಕಡೆ ನಮಗೆ ಕಹಿ 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 ಕಾಣ್ತಾ ಇದೆ. ಯಾರೂ ನಮ್ಮವರು ಅಂತ ಕಾಣಿಸ್ತಾ ಇಲ್ಲ. ಎಲ್ಲಾ ಕಡೆ ರಾಗ ದ್ವೇಷಗಳು ತುಂಬುತ್ತಾ ಇದೆ. ಎಲ್ಲಾ ಕಡೆ ವಿಕಾರಗಳ ವಿಪರೀತತೆ ಹೆಚ್ಚಾಗ್ತಾ ಇದೆ. ಮನಸ್ಸು ಇಷ್ಟ ಹಾಳು ಮಾಡಿಕೊಂಡ ಮೇಲೆ ಅದೇ ಮನಸ್ಸು ಮಹಾದೇವನನ್ನು ಕೂಡ ತೋರಿಸಬೇಕಾಗಿತ್ತು. ಅವರಿಗೆಲ್ಲರಿಗೂ ಅದೇ ಮನಸ್ಸು ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸ್ತು, ದೇವಿಯ ಸಾಕ್ಷಾತ್ಕಾರ ಮಾಡಿಸ್ತು, ಆತ್ಮ ಸಾಕ್ಷಾತ್ಕಾರ ಮಾಡಿಸ್ತು. ಆದರೆ ನಮಗಿರೋದು ಅದೇ ಶರೀರ, ನಮಗಿರೋದು ಅದೇ ಮನಸ್ಸು. ಆದರೆ ನೀವು ಅದರ ಕಡೆಗೆ ಗಮನ ಕೊಟ್ಟಿಲ್ಲ ಅಂದ್ರೆ ತಪ್ಪು ಮನಸ್ಸಿಂದು ಅಲ್ಲ, ಶರೀರದ್ದು ಅಲ್ಲ, ಬಳಸಿಕೊಳ್ಳುವ ಮಾಲೀಕನದ್ದು ಅಂತ ಹೇಳ್ತಾರೆ. ನೀವು ಕುದುರೆ ಮೇಲೆ ಕೂತಿದ್ದೀರಿ ಅಂತಂದ್ರೆ ನೀವು ಯಾವ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ನಿಮಗ್ ಗೊತ್ತಿರಬೇಕು. ಲಗಾಮ್ ನಿಮ್ಮ ಕೈಯೊಳಗಿದ್ರೆ ನಿಮಗೆ ಬೇಕಾಗಿರೋ ಜಾಗವನ್ನು ನೀವು ತಲುಪಬಹುದು. ಲಗಾಮ್ ಬಿಟ್ಟು ಸುಮ್ಮನೆ ಕೂತೀರಿ ಅಂತಂದ್ರೆ ಅದು ಹೊತ್ಕೊಂಡು ಹೋಗುತ್ತೆ, ಅದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಹೊತ್ಕೊಂಡು ಹೋಗುತ್ತೆ. ಅದು ಗುಂಡಿಗಾದ್ರೂ ಹಾಕ್ಬೋದು, ಬೆಟ್ಟದ ಮೇಲೆ ಆದ್ರೂ ನಿಲ್ಲಿಸ್ಬೋದು, ಪಾತಾಳಕ್ಕಾದ್ರೂ ಒಯ್ಬೋದು. ಹಂಗೆ ನಮ್ದು ಹೆಂಗಾಗಿದೆ, ಲಗಾಮ್ ಇಲ್ಲದ ಕುದುರೆ ಮೇಲೆ ಸುಮ್ಮನೆ ಕೂತ್ಕೊಂಡಿವಿ, ಅದು ಹೆಂಗ ನಡ್ಕೊಂಡು ಹೋಗುತ್ತೆ ಹಂಗ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಹತ್ರ ಯಾವ ಲಗಾಮನೂ ಇಲ್ಲ, ನಮ್ಗೆ ಹೆಂಗ ಬೇಕಂಗ ನಡೆಸಬೇಕು ಅಂತ ಇಚ್ಛೆನೂ ಇಲ್ಲ ಅಂದಾಗ ನಾನು ಯಾರು ಅನ್ನುವ ಸತ್ಯನೇ ಗೊತ್ತಿಲ್ಲದೆ ಇರೋದ್ರಿಂದ, ನಾನು ಈ ಶರೀರ ಈ ಮನಸ್ಸಿನ ಮಾಲೀಕ ಅನ್ನುವ ಸತ್ಯನೇ ನಾನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಇವುಗಳ ಮೇಲೆ ಹಿಡಿತ ಸಾಧಿಸ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಆರು ನಾನೆಂದು ವಿಚಾರಿಸು ಅಂತ ಹೇಳ್ತಾರೆ. ಆಧ್ಯಾತ್ಮ ಅಂತಂದ್ರೆ ಆತ್ಮಕ್ಕೆ ಆದ್ಯತೆಯನ್ನು ಕೊಡುವುದೇ ಆಧ್ಯಾತ್ಮ ಅಂತ ಹೇಳ್ತಾರೆ. ಯಾರಿಗೆ ಈ ಆಧ್ಯಾತ್ಮದ ಸತ್ಯ ಗೊತ್ತಿರುತ್ತೆ, ಈ ಶರೀರದ ಮಾಲೀಕ, ಈ ಮನಸ್ಸಿನ ಮಾಲೀಕ ನಾನೊಂದು ಆತ್ಮ ಜ್ಯೋತಿ ಅನ್ನುವ ಸತ್ಯ ಯಾರಿಗೆ ಗೊತ್ತಾಗತ್ತೆ, ಆತ ಮಾತ್ರ ಶರಣ ಆಗ್ತಾನೆ, ಆತ ಮಾತ್ರ ಸಾಧಕ ಆಗ್ತಾನೆ, ಆತ ಮಾತ್ರ ಸಿದ್ಧಿಪುರುಷ ಆಗ್ತಾನೆ, ಆತ ಮಾತ್ರ ಈ ಮನೆಯ ಮಾಲೀಕನಾಗ್ತಾನೆ. ಇಲ್ಲ ಅಂತಂದ್ರೆ ಈ ಮನಸ್ಸಿನ ದಾಸರಿ, ಈ ಮನಸ್ಸಿನ ಅಧೀನತೆಯಲ್ಲಿ ನಾವು ಬರ್ತೀವಿ ಹೊರತಾಗಿ ನಾವು ಮನಸ್ಸಿನ ಮಾಲೀಕರಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಮನಸ್ಸು. ಈ ಸ್ಥೂಲ ಶಕ್ತಿಗಿಂತ 100 ಪಟ್ಟು ಶಕ್ತಿಶಾಲಿ ಈ ಸೂಕ್ಷ್ಮ ಮನಸ್ಸು. ಆದ್ರೆ ಈ ಸೂಕ್ಷ್ಮ ಮನಸ್ಸಿಗಿಂತ 1000 ಪಟ್ಟು ಶಕ್ತಿಶಾಲಿ ನಾನು ಚೈತನ್ಯ ಆತ್ಮ ಅನ್ನುವ ಸತ್ಯ ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣನೇ, ನಾನು ಆತ್ಮದ ಸ್ಮೃತಿಯಲ್ಲಿ ಬರದೇ ಇರುವ ಕಾರಣನೇ ಈ ಶರೀರ ಮತ್ತು ಮನಸ್ಸುಗಳ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ಆಧ್ಯಾತ್ಮಿಕ ಸಾಧಕರೆಲ್ಲರೂ ಕೂಡ ಈ ಬೃಕುಟಿಯ ಮಧ್ಯದಲ್ಲಿರುವ ನಾನು ಆತ್ಮ ಅನ್ನುವ ಸತ್ಯ ಶೋಧನೆಯಲ್ಲೇನೆ ತಮ್ಮ ಜೀವನಗಳನ್ನ ಮುಡಿಪಾಗಿಟ್ರು. ಧ್ಯಾನ ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ ಈ ಶರೀರ ಈ ಮನಸ್ಸಿನ ಮಾಲೀಕ ನಾನೊಂದು ಆತ್ಮ ಅಂತ ಈ ಬೃಕುಟಿಯ ಮಧ್ಯದಲ್ಲಿರುವ ಆ ಜ್ಯೋತಿ ಸ್ವರೂಪನಾದ ಆತ್ಮ ನಾನು. ಅದು ಹೇಗಿದೆ ಅಂದ್ರೆ, ಹೇಗೆ ಪರಮಾತ್ಮನನ್ನ ಅಜನ್ಮ ಅಕಾಯ ಅಭೋಕ್ತ ಅಂತ ಹೇಳ್ತೀವಿ, ಅದೇ ತರ ನಾನು ಆತ್ಮನು ಕೂಡ ನಿರಾಕಾರನಾಗಿದ್ದೇನೆ, ಚೈತನ್ಯನಾಗಿದ್ದೇನೆ, ಅವಿನಾಶಿ ಆಗಿದ್ದೇನೆ, ಅಭೋಕ್ತನಾಗಿದ್ದೇನೆ. ನಾನು ಆತ್ಮ. ಭೋಗಿಸುವ ಅವಶ್ಯಕತೆ ಇಲ್ಲ ನಿನ್ನ ಸ್ಮೃತಿಯಲ್ಲಿ ಬಂದಾಗ. ನೀನು ವಿಸ್ಮೃತಿಯಲ್ಲಿ ಬಂದ್ರೆ ಈ ಮನಸ್ಸು ಏನು ಹೇಳಿದ್ದು ನೀನು ಅನುಭವಿಸ್ಬೇಕು, ಶರೀರ ಮಾಡಿದ್ದು ಅನುಭವಿಸ್ಬೇಕು. ಶರೀರದ ಪ್ರಭಾವ, ಮನಸ್ಸಿನ ಪ್ರಭಾವ ಯಾವಾಗ ನಮಗಾಗತ್ತೆ ಅಂದ್ರೆ ನಾನು ಆತ್ಮ ಅನ್ನುವ ಸ್ಮೃತಿಯನ್ನ ಬಿಟ್ಟು ವಿಸ್ಮೃತಿಯಲ್ಲಿ ಬಂದಾಗ, ವಿಸ್ಮೃತಿನೇ ಅಜ್ಞಾನ, ಸ್ಮೃತಿನೇ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ, ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅಂತ ಹೇಳ್ತಾರೆ. ಶರಣ ನಡೆದುದೇ ಪಾವನ, ಶರಣ ನುಡಿದುದೇ ಮಂತ್ರ ಅಂತ ಹೇಳ್ತಾರೆ. ಹಂಗೆ ಶರಣ ಯಾರು ಅಂದ್ರೆ ಯಾರಿಗೆ ಈ ಆತ್ಮದ ಜಾಗೃತಿ ಆಗಿದೆ, ಈ ಸ್ಥೂಲ ಶರೀರವೂ ನಾನಲ್ಲ, ಈ ಸೂಕ್ಷ್ಮ ಮನಸ್ಸು ನಾನಲ್ಲ, ಇವೆರಡಕ್ಕಿಂತ ಅಧಿಕ ಮಾಲೀಕನಾಗಿರುವ ನಾನೊಂದು ಆತ್ಮನಾಗಿದ್ದೇನೆ, ನಾನೊಂದು ಚೈತನ್ಯನಾಗಿದ್ದೇನೆ. ಅದಕ್ಕೆ ವಿವೇಕಾನಂದರು ಅದಕ್ಕೆ ಹೇಳಿದ್ದು,
ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ನೀನು ಏನು ಬೇಕಾದರೂ ಮಾಡ್ಬೋದು. ಯಾವಾಗ ಅಂದ್ರೆ ನಿನ್ನನ್ನು ನೀನು ಆತ್ಮ ಅಂತ ತಿಳಿದಾಗ ಮಾತ್ರ. ಈ ಆತ್ಮಕ್ಕೆ ಈತ ಶರೀರಗಳು ಒಂದು ಬಿಟ್ಟರೆ ಇನ್ನೊಂದು ಹಾವು ಹೇಗೆ ಪೊರೆ ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತೋ, ಮತ್ತೊಂದು ಪೊರೆಯಲ್ಲಿ ಇರುತ್ತೋ, ಅದೇ ತರ ನಮಗೆ ಈ ಬಟ್ಟೆಗಳನ್ನು ಬಿಚ್ಚಿದಂಗೆ ಅಷ್ಟೇ ಈ ಶರೀರ ಅನ್ನೋದು. ಈ ಶರೀರ ಇದ್ರೂ ಆತ್ಮ ಇರುತ್ತೆ, ಶರೀರ ಇಲ್ಲ ಅಂದ್ರೂ ಆತ್ಮ ಇರುತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಕರ್ಮ ಮಾಡಲಿಕ್ಕೆ ಒಂದು ಶರೀರ ಬೇಕಾಗಿರೋದ್ರಿಂದ ಆತ್ಮ ಶರೀರದೊಳಗಡೆ ಬಂದಿರದೆ ಹೊರತಾಗಿ ಶರೀರದ ಮೇಲೆ ಆಧಾರಿತ ಆತ್ಮ ಇಲ್ಲ, ಆತ್ಮದ ಮೇಲೆ ಆಧಾರಿತ ಶರೀರ. ಈ ಶರೀರವನ್ನು ಆತ್ಮ ಒಂದು ಕ್ಷಣ ಬಿಟ್ಟೋದ ತಕ್ಷಣನೇ ಇದು ಏನಾಗುತ್ತೆ, ನಿಂತುಕೊಳ್ಳುವ ತಾಕತ್ತು ಇದಕ್ಕಿಲ್ಲ. ಎಷ್ಟು ಕೆಜಿ ಇದೆ ಇದು? 50 ಕೆಜಿ, 60 ಕೆಜಿ, 100 ಕೆಜಿ ಇರುವಂತ ಶರೀರವನ್ನ ಬರೀ ಒಂದು ಕಣ್ಣಿಗೆ ಕಾಣದಿರುವ ನಿರಾಕಾರ ಚೈತನ್ಯ ಶಕ್ತಿ ಈ ಶರೀರವನ್ನ ಹೊತ್ಕೊಂಡು ಓಡಾಡ್ತಾ ಇದೆ. ಅಂದ್ರೆ ಶಕ್ತಿ ಯಾವುದ್ರದ್ದು ಜಾಸ್ತಿ ಆಯಿತು? ಶರೀರದ್ದು, ಆತ್ಮದ್ದು. ಒಂದು ಕ್ಷಣ ಆತ್ಮ ಹೊರಗೋದ ತಕ್ಷಣ ಇದಕ್ಕೆ ನಿಂತ್ಕೊಳ್ಳೋ ಶಕ್ತಿ ಇಲ್ಲ, ದಡಕ್ಕಂತ ಬಿದ್ದೋಗ್ಬಿಡುತ್ತೆ. ಅದು ಎಂಥ ಸ್ಟೇಜ್ ಮೇಲಾದ್ರೂ ಇರಲಿ, ಎಂಥ ದೊಡ್ಡ ರಾಜನೇ ಆಗಿರಲಿ, ಒಂದು ಕ್ಷಣ ಶರೀರದಿಂದ ಆತ್ಮ ಹೊರಗಡೆ ಹೋದ್ರೆ ನಿಂತ್ಕೊಳ್ಳೋ ತಾಕತ್ತು ಇಲ್ಲದೆ ಇರುವ ಈ 150 ಕೆಜಿ ಶರೀರ ಬರೀ ಒಂದು ನಿರಾಕಾರ ಆತ್ಮ ಅಷ್ಟು ಹೊತ್ಕೊಂಡು ಗಾಳಿಯಲ್ಲಿ ತೇಲಾಡಿಸ್ಕೊಂಡು ನಮಗೆ ಗೊತ್ತಿಲ್ಲದಂಗೆ ಆರಾಮಾಗಿ ಇಟ್ಟಿದೆ ಅಂತಂದ್ರೆ ಹೊತ್ಕೊಂಡು ಓಡಾಡ್ತಿರುವ ಆತ್ಮದ ಶಕ್ತಿ ಜಾಸ್ತಿನೋ ತನಗೆ ತಾನು ನಿಂದ್ರಕ್ಕಾಗದಿರೋ ಶರೀರದ ಶಕ್ತಿ ಜಾಸ್ತಿನೋ ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಆ ಆತ್ಮದ ಶಕ್ತಿಯ 1% ಅಲ್ಲ, ಅದರೊಳಗಡೆ ಪಾಯಿಂಟ್ 1% ಬಳಸ್ಕೊಂಡ್ರು ಮನುಷ್ಯ ಏನೋ ಸಿದ್ಧಿ ಮಾಡಿಬಿಡ್ಬೋದಾಗಿತ್ತು. ಆದರೆ ಮನುಷ್ಯನಿಗೆ ಅದೇ ಗೊತ್ತಿಲ್ಲ, ನನ್ನ ಹತ್ರ ಏನು ಶಕ್ತಿ ಇದೆ. ಈ ಶಕ್ತಿಯನ್ನು ಅರ್ಥ ಮಾಡ್ಕೊಂಡೇ ಶರಣರು ಹೇಳಿದ್ದು, ಮನೆಯೊಳಗಡೆ ರಜ ತುಂಬಿ ವಸ್ತಿಲುಳು ಹುಲ್ಲು ಹುಟ್ಟಿ, ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ. ಈ ಸತ್ಯ ನಿಮಗೆ ಅರ್ಥ ಆಗಿದ್ರೆ ನಾನು ಆತ್ಮ ಅಂತ ತಿಳಿದು ಶರಣರೆಲ್ಲರೂ ಶಿವಯೋಗ ಮಾಡಿ ಆ ಭ್ರುಕುಟಿಯ ಮಧ್ಯದಲ್ಲಿ ಲಿಂಗದಲ್ಲಿ ಅಂದ್ರೆ ಅಂಗೈಯಲ್ಲಿ ಲಿಂಗ ಇಟ್ಕೊಳ್ತಾ ಇದ್ರು, ಹಿಂದೆ ಒಂದು ಜ್ಯೋತಿ ಇಟ್ಕೊಳ್ತಾ ಇದ್ರು. ಆ ಜ್ಯೋತಿಯ ಪ್ರತಿಬಿಂಬ ಲಿಂಗದ ಮೇಲೆ ಬೀಳ್ತಾ ಇತ್ತು. ಆ ಲಿಂಗದ ಪ್ರಭಾವಳಿ ಭ್ರುಕುಟಿಯ ಮಧ್ಯದಲ್ಲಿ, ಅಂದ್ರೆ ಈ ಭ್ರುಕುಟಿಯ ಮಧ್ಯದಲ್ಲಿರುವ ಆತ್ಮ ಜ್ಯೋತಿಯನ್ನ ಆ ಲಿಂಗದಲ್ಲಿ ಕಾಣುವ ಆ ಪರಶಿವನು ಪರಂಜ್ಯೋತಿ ಸ್ವರೂಪ, ನನ್ನ ಆತ್ಮನು ಜ್ಯೋತಿ ಸ್ವರೂಪ. ಈ ನಿರಾಕಾರ ಸ್ವರೂಪದಲ್ಲಿ ನಮ್ಮನ್ನು ನಾವು ಇಟ್ಟುಕೊಂಡಾಗ ಮಾತ್ರನೇ ಈ ತನು ಮನಗಳು ನಮಗೆ ಒಂದು ಹಿಡಿತಕ್ಕೆ ಸಿಗುತ್ತೆ. ಅವಾಗ ಮಾತ್ರ ನಾವು ಇದನ್ನು ನಮಗೆ ಬೇಕಾದಂಗೆ ಬಳಸ್ಕೊಂಡು ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಶಿವಯೋಗಿಗಳಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡೇ ಅನುಭವ ಮಂಟಪವನ್ನು ರಚಿಸಿ ಎಲ್ಲರಿಗೂ ಈ ಸತ್ಯವನ್ನು ತಿಳಿಸಿ ಎಲ್ಲರಿಗೂ ಕೂಡ ಜನ್ಮಸಿದ್ಧ ಅಧಿಕಾರ ಇದೆ ಶಿವಯೋಗವನ್ನು ಮಾಡಲಿಕ್ಕೆ, ಶಿವನ ಸಾಕ್ಷಾತ್ಕಾರವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ. ಈ ಮನುಷ್ಯ ಶರೀರದಲ್ಲಿ ಬಂದಿದ್ದೀವಿ ಅಂದ ಮೇಲೆ ಇಷ್ಟನ್ನೂ ಮಾಡ್ಕೊಳ್ಳದೆ ಹೋದರೆ ನಮ್ಮ ಜೀವನ ಎಲ್ಲವೂ ವ್ಯರ್ಥ ಆಗುತ್ತೆ ಅಂತ ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲವನ್ನೂ ಎದುರಿಸಿ ಈ ಸರಳವಾಗಿರುವ ಸಹಜ ಶಿವಯೋಗವನ್ನು ಅವತ್ತೇ ಜಗತ್ತಿಗೆ ಕೊಟ್ಟರೂ ಕೂಡ ಇವತ್ತೂ ನಮಗೆ ಅನುಭವ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮಂಥ ದೌರ್ಭಾಗ್ಯಶಾಲಿಗಳ ಭವಿಷ್ಯ ಮತ್ತಾರು ಜಗತ್ತಿನಲ್ಲಿ ಇರೋದಿಲ್ಲ. ಹಾಗಾಗಿ ಈಗಲಾದರೂ ಕೂಡ ಇಷ್ಟಾದರೂ ನಾವು ಸಮಯ ಕೊಡ್ತಾ ಇದ್ದೀವಿ. ವಾರಕ್ಕೆ ಒಂದು ಸಲ ಈ ಥರ ಸತ್ಸಂಗದಲ್ಲಿ ಬಂದು ಅಟ್ಲೀಸ್ಟ್ ನಾವು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಒಂದೇ ದಿನ ಅಲ್ಲ, ಅದು ಜಿಡ್ಡು ಕಟ್ಟಿ ಹೋಗಿದೆ. ಯಾವುದಾದ್ರೂ ಜಂಗತ್ತಿರುವ ಸಾಮಾನಿಗೆ ಒಂದೇ ದಿನಕ್ಕೆ ನೀವು ಸ್ವಚ್ಛ ಮಾಡ್ತೀನಂದ್ರೆ ಆಗಲ್ಲ. ಒಂದಷ್ಟು ಸೀಮೆಣ್ಣೆಯಲ್ಲಿ ಬಿಡಬೇಕು. ಸೀಮೆಣ್ಣೆಯಲ್ಲಿ ಬಿಟ್ಟ ಮೇಲೆ ಸುಮ್ಮನೆ ಹಿಂಗೆ ತೆಗೆದು ನೋಡಿದ್ರೆ ಅದು ಹೋಗ್ಬಿಡುತ್ತೆ. ತುಕ್ಕು ಹೋಯ್ತಾ ಅಂದ್ರೆ ಏನು ಮಾಡಬೇಕು? ಸುಮ್ಮನೆ ಸ್ವಲ್ಪ ಬಿಡಬೇಕು, ಅದ್ರೊಳಗಡೆ ನೆನಿಬೇಕದು. ನೆನೆಯೋದಕ್ಕೆ ಮುಂಚೆ ನೀವು ತಿಕ್ಕಿದ್ರು ಕೂಡ ಹೋಗಲ್ಲ, ಅದು ಹಂಗೆ ಉಜ್ಜಿದ್ರು ಹೋಗಲ್ಲ. ಸ್ವಲ್ಪ ಬಿಡಬೇಕಾಗತ್ತೆ. ಬಿಟ್ಟಾದ್ಮೇಲೆ ಅದನ್ನು ತಿಕ್ಕಬೇಕಾಗತ್ತೆ. ತಿಕ್ಕಿದ ಮೇಲೆ ಅದನ್ನ ಒಂದಷ್ಟು ತೊಳೆದು ನೀಟ್ ಮಾಡಿದ ಮೇಲೆ ಅದ್ರ ಮೇಲಿನ ತುಕ್ಕು ಹೋಗುತ್ತೆ. ಹೇಗೋ ಹಾಗೆ ನಾವು ಕೂಡ ನಮಗೆ ತಿಳಿಲಾರ್ದು ಇಲ್ಲಿಯ ತನಕ ನಮ್ಮ ಮನಸ್ಸು ತುಕ್ಕು ಜಂಗ ಹಿಡಿದು ಹೋಗಿದೆ. ತಂದು ಸತ್ಸಂಗದಲ್ಲಿ ಸುಮ್ಮನೆ 1 ಗಂಟೆ ನೀವು ಬಿಟ್ರೆ ಪರಮಾತ್ಮನ ಒಂದು ಶರಣರ ಮಹಾವಾಕ್ಯಗಳ ಈ ಅಮೃತವನ್ನು ಆಗ್ತಾ ಹೋದಾಗ ನಮಗೇ ಗೊತ್ತಿಲ್ಲದಂಗ ಒಂದಷ್ಟು ತುಕ್ಕು ಬಿಟ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಮದು ಯಾವುದು ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿನೇ ನಾವೆಲ್ಲರೂ ಕೂಡ ಈ ಒಂದು ಅವಕಾಶ ಮಾಡಿಕೊಟ್ಟಾಗ ನಾನು ಬಹಳ ಖುಷಿಯಿಂದ ಇಲ್ಲಿಗೆ ಬರ್ಲಿಕ್ಕೆ ಒಪ್ಪಿಕೊಂಡೆ. ಯಾಕೆ ಅಂದ್ರೆ ಎಲ್ಲರಲ್ಲೂ ತುಕ್ಕಿದೆ. ಜನ್ಮಾಂತರದಿಂದ ತಿಳಿದೇ ಇರೋದು ಆತ್ಮ ಎಷ್ಟು ವರ್ಷದಿಂದ ವಿಸ್ಮೃತಿಯಲ್ಲಿದೆ. ಈಗ ಸ್ಮೃತಿ ಸಿಕ್ಕ ತಕ್ಷಣ ನಾನೇನು ಆತ್ಮ ಆಗ್ಬಿಡಲ್ಲ, ಮಹಾತ್ಮ ಆಗ್ಬಿಡಲ್ಲ. ಆದ್ರೆ ಅದನ್ನ ಒಂದಷ್ಟು ಕೂಡಿಸ್ಬೇಕಾಗತ್ತೆ. ಈ ಜ್ಞಾನದ ಅಮೃತದ ಅನುಭವದ ಎಣ್ಣೆ ಒಳಗಡೆ ಅದನ್ನ ಬಿಡಬೇಕಾಗತ್ತೆ. ಸುಮ್ಮನೆ ಹಿಂಗ ತೆಗೆದು ನೋಡಿದ್ರೆ ಆಗಲ್ಲ. ಅದಕ್ಕೆ ಬರೀ ಇಷ್ಟೇ ಮಾಡಿದ್ರೆ ಸಾಕಾಗಲ್ಲ. 1 ಗಂಟೆ 2 ಗಂಟೆ 3 ಗಂಟೆ ಶಿವಯೋಗದಲ್ಲಿ ಕೂಡಬೇಕಾಗತ್ತೆ, ಒಂದಷ್ಟು ಧ್ಯಾನದಲ್ಲಿ ಕೂಡಬೇಕಾಗತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಬರೀ ಹಿಂಗ ಕೇಳ್ದ ಪುಟ್ಟ ಓದಾ ಪುಟ್ಟ ಬೇಡ, ಇದನ್ನು ನಡೀಲಿ. ಇದ್ರ ಜೊತೆಗೆ 2 ವಾರಕ್ಕೋ 3 ವಾರಕ್ಕೋ ಒಂದು ಸಲ
ನಿರಂತರ 2 ಗಂಟೆಗಳ ಕಾಲ ಒಂದಷ್ಟು ಧ್ಯಾನದಲ್ಲಿ ಕೂಡಿಸೋದು, ಒಂದಷ್ಟು ಮನಸ್ಸನ್ನು ಯಾವ ರೀತಿ ತಿಳಿ ಮಾಡಿಕೊಂಡು ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳೋದು. ಆ ರೀತಿಯಾಗಿ ಒಂದು 2 ಗಂಟೆ ಟೈಮ್ ಮೀಸಲಾಗಿಟ್ಕೊಂಡು ನೀವು ಬಂದರೆ ಸಾಕು. ಅವತ್ತೇನೋ ಪ್ರವಚನ ಮಾಡೋದು ಬೇಡ, ಬರೀ ಆತ್ಮದ ಸ್ಮೃತಿಯಲ್ಲಿ ಇದ್ದುಕೊಂಡು ಈ ಮನಸ್ಸನ್ನು ಪೂರ್ತಿಯಾಗಿ ತಿಳಿ ಮಾಡಿ ಒಂದಷ್ಟು ಆತ್ಮ ಜಾಗೃತಿಯ ಕಡೆಗೆ ಶಿವಶರಣರ ಅನುಭವ ಮಾಡಿದ 1% ಆದರೂ ನಾವು ಅನುಭವ ಮಾಡಿದರೆ ಸಾಕು, ನಮ್ಮ ಜೀವನ ಸಾರ್ಥಕ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಅದು ಎಲ್ಲದಕ್ಕೂ ಕೂಡ ನಮಗೆಲ್ಲರಿಗೂ ಆ ಭಗವಂತ ಅವಕಾಶ ಮಾಡಿಕೊಡ್ಲಿ, ಮತ್ತಷ್ಟು ನಮಗೆಲ್ಲರಿಗೂ ಪ್ರೇರಣೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶಾಂತಿ.